ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ ಆ್ಯಂಡ್ ಇವತ್ತು ಇಸ್ 12ನೇ ತಾರೀಕು ಫೆಬ್ರವರಿ. ಸೊ 10ನೇ ತಾರೀಕು ಚಂಡಿಕೆ ಇತ್ತು. ನೀವು ಚಂಡಿಕೆ ವ್ಲಾಗ್ ಇದಕ್ಕೆ ಮುಂಚೆ ನೋಡಿರ್ತೀರಾ. ಆ್ಯಂಡ್ ಫೈನಲಿ ಹುಟ್ಟು ಕೂದಲು ಅಂತ ಏನು ಹೇಳ್ತೀವಿ, ಅದು ಒಂಥರ ಇವಾಗ ಟಾಡ್ಲರ್ ಫೇಸ್, ಪ್ರಾಪರ್ ಟಾಡ್ಲರ್ ಫೇಸ್ ಅಂತ ಹೇಳ್ಬೋದು ಇವಾಗ. ಸೊ ಅದು ಶುರುವಾಗಿದೆ. ಆ್ಯಂಡ್ ಎಸ್, ಅಮ್ಮನೂ ಬಂದಿದ್ರಲ್ಲ ಅಲ್ಲಿಗೆ. ಸೊ ಅಮ್ಮ ಸುಮಾರು ಏನೇನೋ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ನಾನು ಆ್ಯಕ್ಚುಲಿ ವಾಪಸ್ಸು ಬಂದಿದ್ದ ದಿನ 10ನೇ ತಾರೀಕು ಸಾಯಂಕಾಲ 7-7:30 ರೀಚ್ ಆದ್ವಿ. ಸೊ ಅಲ್ಲಿ ಅವತ್ತಿನ ದಿನನೇ ಫುಲ್ ಎಲ್ಲನೂ ಮಾಡೋಕ್ಕಾಗಲಿಲ್ಲ. ನೆನ್ನೆನೂ ಒಂದಿಷ್ಟೆಲ್ಲ ಮಾಡಿದೆ. ಅಂದರೆ 11th ಎಲ್ಲ ಕುತ್ಕೊಂಡು ಸಾರ್ಟ್ ಔಟ್ ಮಾಡಿ, ಆಮೇಲೆ ಈ ವೀಕೆಂಡ್ ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಬೇರೆ ಕಡೆ ಒಂದು ಕಡೆ. ಸೊ ಹಾಗಾಗಿ ಅದಕ್ಕೂ ಒಂಚೂರೆಲ್ಲ ಬೈಫರ್ಕೇಟ್ ಎಲ್ಲ ಮಾಡೋದಿತ್ತು. ನಾನು ಏನೋ ಒಂದು ಆರ್ಡರ್ ಮಾಡಿದ್ದೆ ಮೀಶೋದಿಂದ. ಸೊ ಅದು ಬಂದಿತ್ತು, ಬಟ್ ಅದು ಆಯಿಲ್ ಸ್ಪ್ರೇ ಮಾಡ್ತೀವಲ್ಲ, ಸೊ ಆ ಥರದ್ದು ಸ್ಪ್ರೇನೇ ವರ್ಕ್ ಆಗ್ತಾ ಇಲ್ಲ. ನೀರಲ್ಲೂ ಟ್ರೈ ಮಾಡಿದೆ ಫಸ್ಟು, ಆಮೇಲೆ ಸ್ಪ್ರೇ ಬಾಟ್ಲಲ್ಲಿ ಎಣ್ಣೆನೂ ಹಾಕಿ ಟ್ರೈ ಮಾಡಿದೆ, ಏನೂ ವರ್ಕ್ ಆಗಲಿಲ್ಲ. ಸೊ ಅದನ್ನು ರಿಟರ್ನಿಗೆ ಹಾಕಿದ್ದೀನಿ. ಇವತ್ತು ನಾಳೆ ಅದು ಪಿಕಪ್ ಕೂಡ ಆಗಿಬಿಡುತ್ತೆ. ನನ್ನ ಅಮ್ಮ ಸಿಕ್ಕಿದ್ರು. ಸೊ ಲಾಸ್ಟ್ ಒಂದು ಐ ಥಿಂಕ್ ಸುಮಾರು ವ್ಲಾಗ್ ಹಿಂದೆ ನಾನು ನನ್ನ ಕಲೀಗ್ ಒಂದು ಸೀರೆ ಗಿಫ್ಟ್ ಮಾಡಿದ್ರು ಅಂತ ತೋರಿಸಿದ್ದೆ. ಹಸುದು ಪ್ರಿಂಟ್ ಇರೋ ಥರದ್ದು ಒಂಥರ ಇದ್ರ ಸೀರೆ ಅಂತ. ಇದರ ಬ್ಲೌಸ್ ರೆಡಿ ಆಯಿತು, ಅಮ್ಮ ಹೊಲ್ಕೊಂಡು ಬಂದಿದ್ದಾರೆ. ಬ್ಲೌಸು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸೊ ಹಾಗಾಗಿ ಐ ಥಾಟ್ ಅಲ್ಲಿ ಶೇರ್ ಅಂತ. ಸೊ ಈ ಥರ ಹಿಂದೆ ಬರುತ್ತೆ ಇದು, ಅಂದರೆ ಫುಲ್ ಮೇಲೆ ಇಲ್ಲಿ ತನಕ ಬರುತ್ತೆ ನೆಕ್ ಇದು ಈ ಥರ. ಆ್ಯಂಡ್ ಫುಲ್ ಕಟ್, ಇದು ಏನಂತಾರೆ ಫುಲ್ ಆರ್ಚ್ ಮಾಡಿದ್ದಾರೆ. ಕೆಳಗಡೆ ಒಂದು ಪಟ್ಟಿ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಸ್ಲೀವ್ಸ್ ಕೂಡ ಅಷ್ಟೇ, ಮಧ್ಯ ಇಷ್ಟು ಪೋರ್ಷನ್ ಜಾಲಿ ಬರುತ್ತೆ, ಅಂದರೆ ಟ್ರಾನ್ಸ್ಪರೆಂಟ್ ಬರುತ್ತಲ್ಲ, ವೇಟ್ ಈ ಥರ. ಆ್ಯಂಡ್ ಅಲ್ಲೂ ಅಷ್ಟೇ ಫ್ರಿಲ್ ಹೊಲಿದು ಇದು ಮಾಡಿರೋದು, ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ ಇದ್ರ ಮೇಲೆ. ಸೀರೆನೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅಮ್ಮ. ಆ್ಯಂಡ್ ಅದಕ್ಕೆ ಸ್ವಲ್ಪ ಬ್ಲೌಸ್ ಕೂಡ ಚೆನ್ನಾಗಿ ಹೊಲಿತೀನಿ ಅಂತ ಹೇಳಿದರು. ಐ ಆಮ್ ವೆರಿ ಹ್ಯಾಪಿ. ಲೈಕ್ ಬ್ಲೌಸ್, ಯಾಕಂದರೆ ಇದು ನನ್ನ ಕಲೀಗ್ಸು ಯಾವತ್ತು ಉಟ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ರೆಡಿ ಇಟ್ಕೊಂಡ್ರೆ ಲೈಕ್ 3 ಜನನೂ ಒಂದೇ ಥರ ತೊಗೊಂಡ್ವಿ ಅಂತೆಲ್ಲ ಹೇಳಿದ್ನಲ್ಲ ಅದು. ಆ್ಯಂಡ್ ವೆರಿ ರೀಸೆಂಟ್ಲಿ ನಾನು ಹೊಸದುರ್ಗಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅವರು ಈ ಸೀರೆ ಗಿಫ್ಟ್ ಮಾಡಿದರು. ಇದು ಮೇಲ್ಗಡೆ ಬಾರ್ಡರು, ಆ್ಯಂಡ್ ಇದು ಕೆಳಗಡೆದು ಸ್ವಲ್ಪ ದೊಡ್ಡ ಬಾರ್ಡರ್ ಬರುತ್ತೆ. ಸೀರೆ ಪೂರ್ತಿ ಹೀಗೆ ಇದೆ. ಪ್ರಿಂಟು ಒಂಥರ ಜೊಮೆಟ್ರಿಕಲ್ ಪ್ರಿಂಟ್ಸ್ ಇದೆ. ಆಮೇಲೆ ಕಲರ್ ಕೂಡ ಒಂಥರ ಏನಂತಾರೆ, ನನ್ನ ಹತ್ರ ಇಲ್ದೆಲ್ಲ ಇರೋ ಕಲರು, ಮತ್ತು ವೈಟ್ ಬ್ಲೌಸ್ಗೂ ಮ್ಯಾಚ್ ಆಗುತ್ತೆ ಅರ್ಜೆಂಟಿಗೆ ನಾನು ಏನಾದ್ರು ಉಟ್ಕೊಳ್ಬೇಕಂತ ಹೇಳಿದ್ರೆ. ಸೊ ಹಾಗಾಗಿ ಇದ್ರ ಸೀರೆ ಕೊಟ್ಟಿದ್ದಾರೆ, ಅಂದರೆ ಫಾಲ್ ಮತ್ತು ಜಿಗ್ಜಾಗ್ ಎಲ್ಲ ಮಾಡಿಸಿ ತಂದ್ಕೊಟ್ಬಿಟ್ಟಿದ್ದಾರೆ. ಬ್ಲೌಸು ನಿಧಾನಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಬ್ಲೌಸ್ ಬಂದಾಗ ಅದು ಬ್ಲೌಸ್ ಜೊತೆಗೆ ಆ ಸೀರೆನೂ ತೋರಿಸಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಬ್ಲೌಸ್ ಬಂದಮೇಲೆ ನಾನು ಸೀರೆ ಕರೆಕ್ಟಾಗಿ ತೋರಿಸ್ತೀನಿ. ಅದರ ಜೊತೆಗೆ ನಾನು ಡೆಲ್ಲಿಗೆ ಹೋಗಿದ್ನಲ್ಲ, ಸೊ ಫರೀದಾಬಾದಿಗೆ ಹೋದಾಗ ಅಲ್ಲಿ ಶಾಲ್ಗಳು ತುಂಬ ಮಾರ್ತಿದ್ರು ಅಂತ ಹೇಳಿದೆ. ನಾನು ತೊಗೊಂಡು ಬರ್ತಾ ಇರುವಾಗ ನನಗೆ ಲಗೇಜ್ದು ಸ್ವಲ್ಪ ತಲೆನೋವಿತ್ತು. ಸೊ ಹಾಗಾಗಿ ನಾನು ಶಾಲ್ಗಳು ತುಂಬ ತೊಗೊಂಡು ಬಂದಿಲ್ಲ ಆ ಟೈಮಲ್ಲಿ. ಬಟ್ ನನಗೆ ಇನ್ನೂ ಒಂದು 4 ಶಾಲ್ ತರಿಸೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಅಣ್ಣ ವಾಪಸ್ ಇಲ್ಲಿಗೆ ಪರ್ಮನೆಂಟಾಗಿ ಶಿಫ್ಟ್ ಆದ್ರಲ್ಲ, ಅದಕ್ಕೆ ಮುಂಚೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾನೆ. ಬಟ್ ನನಗೆ ಕಲೆಕ್ಟ್ ಮಾಡ್ಕೊಳಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಬಟ್ ಇವತ್ತು ಚಿಕ್ಕಮ್ಮ ಅವ್ರು ಬಂದಿದ್ರು, ಇವಾಗ ಜಸ್ಟ್ ಹೊರಟ್ರು ಅವರು. ಸೊ ಹಾಗಾಗಿ ಅವರು ಇದನ್ನು ತಲುಪಿಸಿದ್ರು. ಫಸ್ಟ್ ಒನ್ನು ಇದು ಫುಲ್ಲಿ ಕಲರ್ಫುಲ್, ಒಂಥರ ಡೀಸೆಂಟ್ ಆಗಿದೆ. ಆಮೇಲೆ ಇದು ಟ್ರೆಡಿಷ್ನಲ್ ಅನ್ಸುತ್ತೆ ಸ್ವಲ್ಪ ನೋಡಿದ್ರೆ. ಸೊ ಇದು ಎರಡನೇದು. ಇದು ಅಷ್ಟೇ, ಲೈಕ್ ಏನಂತಾರೆ, ಫುಲ್ ಪ್ಲೇನ್ ಈ ಥರ ಇದ್ರ ಥರ ಸ್ಟ್ರೈಪ್ಸ್ ಥರ ಬಂದಿದೆ. ಲಾಸ್ಟಲ್ಲಿ ಕಾರ್ನರಲ್ಲಿ ನಾನು ಯೂಶ್ವಲಿ ಆವಾಗಲೂ ತೋರಿಸಿದ್ನಲ್ಲ ಈ ಡಿಸೈನ್ ಬಂದಿದೆ. ಇದು ಒಂದು ಚೂರು ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಇದೆ. ಇದು ಕೂಡ ಸ್ವಲ್ಪ ಕಲರ್ ಮಿಕ್ಸ್ ಕಲರ್ಸ್ ಅಂತ ಹೇಳ್ಬೋದು. ಇದೆಲ್ಲ ಶಾಲ್ದು ಸೈಜ್ ಸೇಮ್ ಇದೆ. ಈ ಥರ ಇದೆ ಫುಲ್ ಶಾಲು. ಎಡ್ಜಲ್ಲಿ ಈ ಥರ ಎಲ್ಲದಕ್ಕೂ ಟ್ಯಾಸಲ್ಸ್ ಅಂತೂ ಬಂದೇ ಬರುತ್ತೆ. ಬಟ್ ಇದು ಕೂಡ ತುಂಬ ಚೆನ್ನಾಗಿದೆ. ನಾನು ವಿಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡಿದ್ದು, ಖುಷಿ ಆಯ್ತು ನನಗೆ ನೋಡಿ. ಎಲ್ಲ ಡಿಫ್ರೆಂಟ್ ಆಗಿದೆ, ಒಂದೇ ಥರ ಯಾವುದೂ ಇಲ್ಲ ಈ 4ರಲ್ಲಿ. ಇದು ಲಾಸ್ಟ್ ಒನ್ನು, 4 ತರಿಸಿದ್ದು. ಸೊ ಇದು ಈ ಥರ ಇದೆ. ಸೊ ಮೀಶೋದಿಂದ ನಾನು ಇದನ್ನು ಆರ್ಡರ್ ಮಾಡಿದ್ದೆ, ಆ ಸ್ಪ್ರೇ ಬಾಟಲ್ ಜೊತೆಗೆ. ಇದು ಇವತ್ತು ಬಂತು. ಅದೇನಿವೇಸ್ ನಾನು ಹೇಳಿದ್ನಲ್ಲ, ಸ್ಪ್ರೇ ವರ್ಕ್ ಆಗಲಿಲ್ಲ ಅಂತೇಳಿ. ಸೊ ಹಾಗಾಗಿ ಅದನ್ನು ರಿಟರ್ನಿಗೆ ಹಾಕಿದ್ದೀನಿ ಆಲ್ರೆಡಿ. ಮೋಸ್ಟ್ಲಿ ನನಗೆ ನೆನಪಿರೋ ಪ್ರಕಾರ ಹೋಮ್ ಸೆಂಟರಲ್ಲೋ ಅಥವಾ ಹೋಮ್ ಸ್ಟಾಪಲ್ಲೋ ಎಲ್ಲೋ ನೋಡಿದೆ ಸ್ಪ್ರೇ ಬಾಟ್ಲು. ಸೊ ಅಲ್ಲೇ ಹೋಗಿ ಡೈರೆಕ್ಟಾಗಿ ನೋಡಿಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಇದು ಈ ಹೆಂಚು, ನನ್ನ ಹತ್ರನೇ 4 ಹೆಂಚಿದೆ, ಅದನ್ನು ಆರ್ಗನೈಸ್ ಮಾಡಲಿಕ್ಕೆ ಅಂತ ತರಿಸಿದ್ದೀನಿ. ಕಬ್ಬಿಣದ್ದು ಈ ಥರ ಇದೆ ಇದು.
ಯಾಕಂದರೆ ಹೆಂಚನ್ನ ನಾನು ಯೂಶ್ವಲಿ ಏನು ಮಾಡ್ತೀನಿ, ಅಡುಗೆ ಮನೆಯಲ್ಲಿ ಜಾಗ ಕರೆಕ್ಟಾಗಿಲ್ಲ ಅಂತ ಕಾರಣಕ್ಕೆ ನಾನು ಎಲ್ಲೆಲ್ಲೋ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಧೂಳಾಗೋದು, ಒಂದಕ್ಕೊಂದು ಪಕ್ಕದಲ್ಲೇ ಇರೋದ್ರಿಂದ ಒಂದ್ರ ಮೇಲೆ ಒಂದು ಬಿದ್ದರೆ ಸ್ಕ್ರ್ಯಾಚ್ ಆಗೋದು, ಇದೆಲ್ಲ ಆಗ್ತಾ ಇದೆ. ಹಾಗಾಗಿ ಐ ಥಾಟ್ ಇದು ಅಂತ ಹೇಳಿ. ಆ್ಯಂಡ್ ಇದರಲ್ಲಿ ನೀವು ಈ ಏನಂತಾರೆ ಮುಚ್ಚಳಗಳನ್ನ ಕೂಡ ನೀವು ಇದು ಮಾಡ್ಕೊಬೋದು, ಸ್ಟೋರ್ ಮಾಡ್ಬೋದು. ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಫ್ ನಿಮಗೆ ಬೇಕಾದರೆ ತೊಗೊಳ್ಳಿ. ಬಟ್ ಇದು 250 ಸಮಥಿಂಗ್, 200 ಸಮಥಿಂಗ್ ಅಷ್ಟೇ, 250 ಮೇಲೆಲ್ಲ ಇಲ್ಲ. ಸೊ 200 ಸಮಥಿಂಗ್, 222ನೋ ಏನೋ ಈ ಥರದ್ದಿದೆ ಪ್ರೈಸ್ ಇದು. ಆ್ಯಂಡ್ ಸ್ಟರ್ಡಿ ಆಗಿದೆ. ನನಗೆ ಇಷ್ಟು ಗಟ್ಟಿ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಲೈಕ್ ಇಲ್ಲಿಂದ ನಾನು ಇದು ಮಾಡಿದ್ರೆ ಅಲ್ಲಾಡ್ತಾನೂ ಇಲ್ಲ. ಕೆಲವೊಂದು ಸರಿ ಏನಾಗುತ್ತೆ, ನಾವು ಈ ಥರದ ಸ್ಟ್ಯಾಂಡ್ ಆರ್ಡರ್ ಮಾಡಿರ್ತೀವಲ್ಲ, ಇಟ್ಟ ತಕ್ಷಣ ಹಿಂದಕ್ಕೆ ಉರುಳ್ಕೊಂಡ್ಬಿಡುತ್ತೆ. ಸೊ ಇದು ಕ್ಲೀನಾಗಿ ಕೆಳಗಡೆಗೂ ಸಪೋರ್ಟ್ ಇದೆ. ಸೊ ಹಾಗಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಐ ಹ್ಯಾವ್ ಟು ಸೇ ದ್ಯಾಟ್. ಸೊ ನನಗೆ ಯೂಸ್ ಆಗುತ್ತೆ. ನಾನು ಎಲ್ಲಿ ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ಇವಾಗ ಆರ್ಗನೈಸ್ ಮಾಡುವಾಗ. ಐ ಡೆಫಿನೆಟ್ಲಿ ಶೇರ್. ಇದನ್ನು ನಾನು ಕಟ್ಟೆ ಕೆಳಗಡೆನೇ ಇದೆ ಒಂದು ಜಾಗ, ಅಲ್ಲಿ ಇಟ್ಬಿಡ್ತೀನಿ ನೀಟಾಗಿ, ಕ್ಲೀನಾಗಿ ಆರ್ಗನೈಸ್ಡಾಗಿ ಕಾಣಿಸುತ್ತೆ. ಆಮೇಲೆ ತೆಕ್ಕೊಳ್ಬೇಕಾದ್ರೂ ಅಷ್ಟೇ, ಒಂದು ತೆಕ್ಕೋಬೇಕು ಅಂದರೆ ಅಷ್ಟು ಹೊರಗೆ ತೆಕ್ಕೋತಿದ್ದೆ. ಅದು ಸಿಲಿಂಡರ್ ಪಕ್ಕ ಇಡ್ತಾ ಇದ್ದೆ ಬೇಸಿಕ್ಲಿ. ಸೊ ರೊಟ್ಟಿ ಹೆಂಚು ನಂದು ಮೇನ್ಲಿ ದೋಸೆ ಹೆಂಚು ಒಂದು, ಇದು ಚಪಾತಿ ಮಾಡಿದ್ರೆ ಕಬ್ಬಣದ ಹೆಂಚು ಒಂದಿದೆ, ರೊಟ್ಟಿ ಹೆಂಚು ಒಂದಿದೆ. ಲೈಕ್ ಜೋಳದ ರೊಟ್ಟಿ ಅದೆಲ್ಲ ಮಾಡುವಾಗ ಅದಕ್ಕೆ ಒಂಥರ ಏನಂದರೆ ತುಂಬ ಹೀಟ್ ಆಗಬಾರ್ದು ಅದೆಲ್ಲ ಇದೆ. ಆ್ಯಂಡ್ ಕಬ್ಬಣದ ಹೆಂಚು ನಾನು ಚಪಾತಿ ಮಾಡೋದ್ರಲ್ಲಿ ರೊಟ್ಟಿ ಮಾಡಲ್ಲ, ರೊಟ್ಟಿದು ಬೇರೆ ಇನ್ನೊಂದು ಕಬ್ಬಣದ ಹೆಂಚಿದೆ. ಅದ್ರ ಜೊತೆಗೆ ಇನ್ನೊಂದು ನಾನ್ ಸ್ಟಿಕ್ದು ನಾನು ಬಿಸಾಕಿಲ್ಲ, ಅಂದರೆ ತೆಗ್ದಿಲ್ಲ, ಅದನ್ನು ಹಾಗೆ ಇಟ್ಟಿದ್ದೀನಿ. ತೀರಾ ಬೇರೆ ಯಾರಾದರೂ ಬರ್ತಾರೆ ಅಥವಾ ಇನ್ಯಾರೋ ದೋಸೆ ಮಾಡ್ತಾ ಇದ್ದಾರೆ, ಹಸ್ಬೆಂಡ್ ಏನಾದ್ರು ದೋಸೆ ಅರ್ಜೆಂಟಿಗೆ ಮಾಡಬೇಕು ಅಂತ ಹೇಳಿದ್ರೆ ಅನ್ನೋ ಕಾರಣಕ್ಕೆ ಅದನ್ನು ಹಾಗೆ ಇಟ್ಟಿದ್ದೀನಿ. ಸೊ ಅವ್ರಿಗೂ ಇವಾಗ ಅಭ್ಯಾಸ ಆಗಿದೆ ಇದರಲ್ಲಿ, ಕ್ಯಾಸ್ಟ್ ಐರನ್ನಲ್ಲಿ. ಬಟ್ ಸ್ಟಿಲ್ ನಾನು ಎಮರ್ಜೆನ್ಸಿ ಪರ್ಪಸಸ್ ಅಂತ ಅದೊಂದು ಇಟ್ಟಿದ್ದೀನಿ. ಸೊ ಹಾಗಾಗಿ 4 ಕರೆಕ್ಟಾಗಿ ಇದರಲ್ಲಿ ಹಿಡಿಸುತ್ತೆ. ಸೊ ದೊಡ್ಡದ್ರಿಂದ ಚಿಕ್ಕದು ಇಡೋ ಥರ ಇಡ್ತೀನಿ ಇದನ್ನು. ಸೊ ಸದ್ಯಕ್ಕೆ ಇಷ್ಟು, ಇನ್ನೇನಾದರೂ ಮಾಡಬೇಕಾದ್ರೆ ಮತ್ತೆ ವ್ಲಾಗ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಓಕೆ, ಸೊ ಇದನ್ನು ಇಲ್ಲಿ ನಾನು ಫಿಕ್ಸ್ ಮಾಡಿಟ್ಟಿದ್ದೀನಿ, ಅಂದರೆ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು 2 ಬ್ಯಾಸ್ಕೆಟ್ ನೀವು ನೋಡಿರ್ತೀರ, ಕಟ್ಟೆ ಕೆಳಗಡೆಗೆ 2 ಬ್ಯಾಸ್ಕೆಟ್ ಇರುತ್ತೆ ಅಂತ ಹೇಳಿದ್ನಲ್ಲ, ಅದರ ಪಕ್ಕದಲ್ಲಿ ಇಷ್ಟು ಕರೆಕ್ಟಾಗಿ ಜಾಗ ಇತ್ತು. ನಾನು ಅಂದ್ಕೊಂಡೆ ಇದು ಫಿಟ್ ಆಗುತ್ತೆ ಇಲ್ಲಿ ಕರೆಕ್ಟಾಗಿ ಈ ಜಾಗಕ್ಕೆ ಸರಿಗೆ ಅಂತ. ಆ್ಯಂಡ್ ಎಕ್ಸಾಕ್ಟ್ಲಿ ಫಿಟ್ ಆಗಿದೆ, ಲೈಕ್ ಕರೆಕ್ಟಾಗಿ ಫಿಟ್ ಆಗಿದೆ ಇದಿಲ್ಲಿ. ಆ್ಯಂಡ್ ಇಟ್ ಲುಕ್ಸ್ ಕ್ಲೀನ್ ಆಲ್ಸೋ ಇವಾಗ. ಯಾಕೆ ಅಂತ ಹೇಳಿದ್ರೆ ಆ ಜಾಗ ತುಂಬ ಧೂಳಾಗುತ್ತೆ. ಆ್ಯಂಡ್ ಹಗಲೆಲ್ಲ ಅಲ್ಲಿ ಇದ್ದಿದ್ದನ್ನು ತೆಗೆದು ಅಲ್ಲೊಂದು ಮಣೆ ಹಾಕಿದ್ದೆ, ನಿಮಗೆ ನೆನಪಿದ್ರೆ ಆ ಮಣೆನ ಅಲ್ಲಿ ಪಕ್ಕದಲ್ಲಿ ಇಟ್ಟಿದ್ದೀನಿ. ಇವಾಗ ಅಲ್ಲಿ ಜಾಡಿ ಕಾಣ್ತಿದೆಯಲ್ಲ, ಆ ಜಾಡಿ ಹಿಂದೆ ತನಕ ಇಡ್ಬೋದು, ಇವಾಗ ಜಾಗ ಇದೆ ಅಲ್ಲಿ ಹಿಂದ್ಗಡೆ ತನಕ. ಆ್ಯಂಡ್ ಇಲ್ಲಿಂದನೂ ಮುಂದೆ ಎಲ್ಲ ತೆಗೆದೆ ಅಂತ ಹೇಳಿದ್ನಲ್ಲ ನಿಮಗೆ, ಅಂದರೆ ಇದು ಈ ಜಾರ್ಗಳಲ್ಲಿ ಇಟ್ಟಿದೆ ಅಂತ ಹೇಳಿದ್ನಲ್ಲ. ಸೊ ಅದನ್ನು ತೆಗೆದಿಟ್ಟಿರೋದ್ರಿಂದ ಅಲ್ಲಿ ಮುಂದೆನೂ ಜಾಗ ಇದೆ ನೀಟಾಗಿ ಆರಾಮಾಗಿ. ಏನಾದರೂ ಅರ್ಜೆಂಟಿಗೆ ಇಡಬೇಕು ಮಾಡಬೇಕು, ದೋಸೆ ಹಿಟ್ಟು ಅದು ಇದು ಇಲ್ಲ ಅಂದರೆ ಅಲ್ಲಿ ಆರಾಮಾಗಿ ಇಡ್ಬೋದು. ಆ್ಯಂಡ್ ನಾನು ಅಂದ್ಕೊಳ್ತಿದ್ದೀನಿ ಅಲ್ಲಿ ಒಂದು ಚಿಕ್ಕದೊಂದು ಕಟ್ಟೆ ಥರ ಏನಾದರೂ ಹಿಂದ್ಗಡೆಗೆ ಮಾಡಿದ್ರೆ ಮುಂದ್ಗಡೆಗೆ ಚೆನ್ನಾಗಿರುತ್ತೆ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ. ನೋಡೋಣ ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ದೆನ್ ಇದಂತೂ ಪರ್ಫೆಕ್ಟಾಗಿ ಫಿಟ್ ಆಗಿದೆ ಇಲ್ಲಿ. ಓಕೆ, ರಾತ್ರಿ ಡಿನ್ನರ್ಗೆ ಅಗೇನ್ ಪ್ರೋಟೀನ್ ಸೋರ್ಸಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಡಿನ್ನರ್ಗೆ ನಾನು ಸೋಯಾ ಟಿಕ್ಕಿ ಮಾಡ್ತಾಯಿದ್ದೀನಿ, ಅದರ ಜೊತೆಗೆ ಸೂಪ್ ಮಾಡ್ತಾಯಿದ್ದೀನಿ. ಈ ಸೋಯಾ ಟಿಕ್ಕಿ ಏನಿದೆ ಅಲ್ಲ, ಇದನ್ನು ನಾವು ಹೆಚ್ಚು ಕಮ್ಮಿ 1 ವಾರದಿಂದ 15 ದಿನ ತನಕ ಸ್ಟೋರ್ ಮಾಡ್ಕೊಳ್ಬಹುದು, ಆ್ಯರೋಮ್ಯಾಟ್ಸ್ ಏನು ಹಾಕ್ತಾ ಇದ್ದರೆ, ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಕ್ತಾ ಇದ್ದರೆ. ಅಂದರೆ ಹಾಕಿದ್ರೂ ಮಾಡ್ಬೋದೇನೋ, ಬಟ್ ಮತ್ತೆ ನಾನು ಫ್ರೀಸರಲ್ಲಿ ಸ್ಟೋರ್ ಮಾಡೋದ್ರಿಂದ ವಾಸನೆ ಆಗುತ್ತೆ ಅಂತ ನಾನು ಅದೆಲ್ಲ ಏನೂ ಆ್ಯಡ್ ಮಾಡಲ್ಲ. ಇಲ್ಲಿ ನಾನು ಏನು ಮಾಡ್ಕೊಳ್ತೀನಿ ಅಂದರೆ ಸೋಯಾ ಚಂಕ್ಸ್ನ ಫಸ್ಟು ಬಿಸಿ ನೀರಲ್ಲಿ ಕುದಿಸ್ಕೊಂಡಿದ್ದೀನಿ 1-2 ನಿಮಿಷ. ಅದಾದಮೇಲೆ ಚೆನ್ನಾಗಿ ಗಟ್ಟಿಯಾಗಿ ಹಿಂಡಿ ನೀರನ್ನು ತೆಗೆದು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದಿಷ್ಟು ವೆಜಿಟೇಬಲ್ಸ್ನ ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಬಟಾಣಿ, ಹುರುಳಿಕಾಯಿ, ಕ್ಯಾರೆಟು ಹಾಗೆ ಬ್ರಾಕ್ಲಿ ಇತ್ತು. ಇದ್ರ ಜೊತೆಗೆ ನೀವು ಇನ್ನೂ ಆ್ಯಡ್ ಮಾಡ್ಕೊಳ್ಬಹುದು ಬೇಕಾದಷ್ಟು. ಸೊ ಅದನ್ನು ಕೂಡ ಹಾಕಿದ್ದೀನಿ ಇದಕ್ಕೆ. ನಾನು ಅದನ್ನು ಆ್ಯಕ್ಚುಲಿ ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 2ರಿಂದ 3 ನಿಮಿಷ ಉಪ್ಪಿನ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನಾನು ಸೂಪ್ಗೋಸ್ಕರ ಅದನ್ನು ಆ್ಯಕ್ಚುಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಇದಕ್ಕೂ ಹಾಕಿದ್ದೀನಿ. ಆ್ಯಂಡ್ ಇದು ತುಂಬ ವರ್ಸಟೈಲ್ ಇದು ಕೂಡ, ರೆಸಿಪಿ ಕೂಡ, ಏನಕ್ಕೆ ಅಂತ ಮುಂದೆ ಹೇಳ್ತೀನಿ. ಬಟ್ ಈಗ ಬ್ಯಾಕ್ ಟು ದ ರೆಸಿಪಿ. ಇದನ್ನು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು, ಅಂದರೆ ಸ್ವಲ್ಪ ಸಾಫ್ಟ್ ಏನಂತಾರೆ, ತುಂಬ ಕಾಳು ಥರ ಅಲ್ಲ, ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಅದಾದಮೇಲೆ ಉಪ್ಪು, ಅಚ್ಕಾರದ ಪುಡಿ, ಕಾಳು ಮೆಣಸಿನ ಪುಡಿ, ಅದರ ಜೊತೆಗೆ ಸತ್ತು ಹಿಟ್ಟು. ಈ ಸತ್ತು ಹಿಟ್ಟು ಅಂದರೆ ಚಿಕ್-ಪೀ ಫ್ಲಾರ್, ನಮ್ಮ ಕಡಲೆ ಕಾಳು ಏನಿರುತ್ತಲ್ಲ ಅದರ ಹಿಟ್ಟಿದು. ಇದು ಬೈಂಡಿಂಗಿಗೋಸ್ಕರ ನಾನು ಹಾಕ್ತಾ ಇರೋದು, ಯಾಕಂದರೆ ನಾವು ಸೋಯಾದಲ್ಲಿ ನೀರಿನಂಶ ತುಂಬ ಇರುತ್ತಲ್ಲ, ಚೆನ್ನಾಗಿ ಹಿಂಡಿದ್ರೂ ಕೆಲವೊಂದು ಸರಿ ತುಂಬ ನೀರು ಆಗಿಬಿಟ್ಟಿರುತ್ತೆ ಅದು. ಸೊ ರುಬ್ಬಿರೋದ್ರಿಂದ ಅದು ಹೊರಗಡೆನೂ ಬಂದಿರುತ್ತೆ. ಸೊ ಹಾಗಾಗಿ ನಾನೊಂದು ಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಇದರಲ್ಲಿ, ಅಂದರೆ ಹಿಟ್ಟು ಹಾಕ್ಕೊಂಡು ಆಮೇಲೆ ಇದನ್ನು ಶೇಪ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಸ್ಟೋರ್ ಮಾಡ್ತಾ ಇರೋದ್ರಿಂದ ನಾನು ಡಿಫ್ರೆಂಟ್ ಶೇಪ್ಸ್ ಮಾಡಿದ್ದೀನಿ. ಬಟ್ ನೀವು ಒಂದೇ ಶೇಪ್ನೇ ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಅಂದರೆ ಮಕ್ಕಳಿಗೆ ಏನಂದರೆ ಒಂದೇ ಹಿಟ್ಟನ್ನೇ ಹಗಲೆಲ್ಲ
ಹಗಲೆಲ್ಲ ಅಂದರೆ ಒಂದೇ ಟಿಕ್ಕಿನೇ ಹಗಲೆಲ್ಲ ಕೊಡ್ತಿದ್ದಾರೆ ಅಂತ ಅನ್ನಿಸ್ಬಾರ್ದಲ್ಲ. ಸೊ ಡಿಫ್ರೆಂಟ್ ಶೇಪ್ ಅಂದರೆ ಡಿಫ್ರೆಂಟ್ ಕತೆ ಹೇಳ್ಬಿಟ್ಟು ಕೊಡ್ಬೋದು. ಸೊ ಹಾಗಾಗಿ ಇದು ಅದನ್ನು ಮಾಡ್ಬೋದು ಅನ್ನೋ ಕಾರಣಕ್ಕೆ ಶೇಪ್ಸ್ ನಾನು ಬೇರೆ ಬೇರೆ ಥರ ತೋರಿಸಿದ್ದೀನಿ ಇಲ್ಲಿ. ಸೊ ಎಲ್ಲ ಶೇಪು ಮಾಡಿದ್ಮೇಲೆ ಇದನ್ನು ಒಂದು 10ರಿಂದ 15 ನಿಮಿಷ ತನಕ ನಾನು ಫ್ರೀಸರಲ್ಲಿ ಇಟ್ಟು ಅದಾದಮೇಲೆ ನಾನು ಗ್ರಿಲ್ ಪ್ಯಾನಲ್ಲಿ ಗ್ರಿಲ್ ಮಾಡ್ಕೊಂಡಿದ್ದೀನಿ. 2 ಸೈಡು ಪ್ಲಸ್ ಸೈಡ್ಸ್ ಕೂಡ ಇರುತ್ತಲ್ಲ, ಸೊ ಅದು ಕೂಡ ಗ್ರಿಲ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಗ್ರಿಲ್ ಮಾರ್ಕ್ ಬೀಳಲಿ ಅದ್ರ ಮೇಲೂ ಅಂತ ಹೇಳಿ ಗ್ರಿಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಸೋಯಾ ಟಿಕ್ಕಿ ಈಸ್ ರೆಡಿ. ಇದು ನೀವು ಸೋಯಾ ಟಿಕ್ಕಿ ಹಾಗೆ ಕೊಡಬಹುದು, ಅಥವಾ ಇದನ್ನು ಸ್ಯಾಂಡ್ವಿಚ್ ಮಧ್ಯದಲ್ಲಿ ರ್ಯಾಪ್ ಮಧ್ಯದಲ್ಲಿ ಇಟ್ಟು ಕೊಡ್ಬೋದು. ಪ್ರೋಟೀನ್ಗೆ ತುಂಬ ಒಳ್ಳೆ ಸೋರ್ಸ್ ಇದು. ಹಾಗೆ ವೆಜಿಟೇಬಲ್ಸು ಮಕ್ಕಳು ಯಾವ್ಯಾವ ವೆಜಿಟೇಬಲ್ಸ್ ತಿನ್ನಲ್ವೋ ಅದಷ್ಟೂ ಇದರಲ್ಲಿ ಹಾಕಿ ರುಬ್ಬಿಡ್ರಿ, ಅವ್ರಿಗೂ ಗೊತ್ತಾಗಲ್ಲ, ನಮಗೂ ಒಂಥರ ಸಮಾಧಾನ, ಅಂದರೆ ಲೈಕ್ ತಿಂತಾ ಇದ್ದಾರೆ ಮಕ್ಕಳು ಅನ್ನೋ ಸಮಾಧಾನ ಇದ್ದೇ ಇರುತ್ತೆ. ಸೊ ಹಾಗಾಗಿ ವೆಜಿಟೇಬಲ್ಸ್ನ ಹೈಡ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದಕ್ಕೆ ಪಾಲಕ್ ಸೊಪ್ಪನ್ನ ಬ್ಲ್ಯಾಂಚ್ ಮಾಡಿ ಚೆನ್ನಾಗಿ ಹಿಂಡಿ ನೀರು ತೆಗೆದು ರುಬ್ಬಿ ಹಾಕಿದರೆ ಗ್ರೀನ್ ಆಗುತ್ತೆ, ಬೀಟ್ರೂಟ್ ಹಾಕಿದರೆ ರೆಡ್ ಆಗುತ್ತೆ. ಸೊ ನೀವು ಅದನ್ನು ಕೂಡ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಬಹುದು. ಆ್ಯಂಡ್ ಎಸ್, ಇದಿಷ್ಟು ಮಾಡಿ ರೆಡಿ ಮಾಡಿಕೊಂಡ್ರೆ ನಮ್ಮ ಸೋಯಾ ಟಿಕ್ಕಿ ಈಸ್ ಕಂಪ್ಲೀಟ್ಲಿ ರೆಡಿ. ಹಸ್ಬೆಂಡಿಗೆ ಮಾಡ್ತಾ ಇರೋದ್ರಿಂದ ಹಸ್ಬೆಂಡ್ಗೆ ಇದ್ರ ಜೊತೆಗೆ ಸಾಸ್ ಹಾಕಿ, ಅಂದರೆ ಸಾಸ್ ಸೈಡಲ್ಲಿ ಇಟ್ಬಿಟ್ಟು ಶೆಜ್ವಾನ್ ಚಟ್ನಿನೋ ಸಾಸೋ ಟೊಮ್ಯಾಟೊ ಸಾಸೋ ಏನು ಬೇಕಾದರೂ ಹಾಕಿ ಕೊಡ್ಬೋದು. ಈ ಮಿಂಟ್ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ. ಗೆಸ್ಟ್ಸ್ ಬರ್ತಾ ಇದ್ದಾರೆ, ಒಂದು ಸ್ಟಾರ್ಟರ್ ಬೇಕು ಅಂದರೂ ಕೂಡ ಇದನ್ನು ಮಾಡ್ಕೊಳ್ಬಹುದು. ಇದನ್ನು ಮಾಡಿ ಫ್ರೀಸರಲ್ಲಿ ಇಟ್ಬಿಟ್ರೆ ಅವ್ರು ಬಂದಾಗ ಮಾಡಿ ಕೊಟ್ಬಿಡೋದು ಅಷ್ಟೇ. ವೆರಿ ಈಸಿ ಆ್ಯಂಡ್ ನಾಟ್ ಟೈಮ್ ಕನ್ಸ್ಯೂಮಿಂಗ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಾನು ಅವತ್ತು ಸತ್ತು ಸೂಪ್ ಮಾಡಿದ್ದೆ, ಅದೇ ಹಿಟ್ಟಲ್ಲಿ ನಾನು ಸೂಪ್ ಮಾಡಿದ್ದೆ. ಸೊ ಆ ಸೂಪಿನ ರೆಸಿಪಿ ನಾನು ಆನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ, ಆದರೆ ಎಂಟೈರ್ ರೆಸಿಪಿ ರೆಕಾರ್ಡೇ ಆಗಿಲ್ಲ, ಆಫ್ ಆಗೋಗಿದೆ ಕ್ಯಾಮೆರಾ. ಆನ್ ಮಾಡಿದ್ದೀನಿ ಅಂದ್ಕೊಂಡು ಫುಲ್ ಮಾಡಿದ್ದೀನಿ. ಬಟ್ ಎನಿವೇಸ್, ಈ ಸೂಪು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಸ್ಬೆಂಡ್ ಇಷ್ಟು ಸೂಪ್ ಕುಡಿಯೋದೇ ಇಲ್ಲ, ಸೂಪೇ ಇಷ್ಟ ಆಗಲ್ಲ ಅವರೇ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಡೆಫಿನೆಟ್ಲಿ ನಾನು ಇದರ ರೆಸಿಪಿ ಶೇರ್ ಮಾಡ್ತೀನಿ ಇಷ್ಟರಲ್ಲೇ. ಸೊ ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಓಕೆ, ಸೊ ಅಡುಗೆ ಮನೆಯಿಂದ ಇವಾಗ ಬಂದೆ ಆಚೆಗೆ. ಆ್ಯಂಡ್ ನನಗೆ ಸಖತ್ ಖುಷಿಯಾಗಿಬಿಟ್ಟಿದೆ ಇವತ್ತು. ಯಾಕಂದರೆ ನಾನು ಗ್ರಿಲ್ ಪ್ಯಾನ್ ತೊಗೊಂಡು ಬಂದಿದ್ನಲ್ಲ, ನಾನು ಒಂದು ಹಾಲ್ ವಿಡಿಯೋದಲ್ಲಿ ತೋರಿಸಿದ್ದೆ ಕಾಣುತ್ತೆ ನಿಮಗೆ. ಸೊ ಇದು ತೊಗೊಂಡು ಬಂದಿದ್ದು ಸೆಕೆಂಡ್ ಡೇ ಥರ್ಡ್ ಡೇ ನಾನು ಯೂಸ್ ಮಾಡಿದೆ, ಅಂಟ್ಕೊಳ್ತಾ ಇತ್ತು. ಆ್ಯಂಡ್ ನಾನು ಅಂದ್ಕೊಂಡೆ ಸೀಸನ್ ಸರಿಯಾಗಿ ಆಗಿಲ್ವೇನೋ ಇದು ಅಂತ ಹೇಳಿ. ಆ್ಯಂಡ್ ಇವತ್ತು ಯೂಸ್ ಮಾಡೋಕ್ಕೆ ಮುಂಚೆ ಕ್ಲೀನಾಗಿ ಸೀಸನ್ ಮಾಡಿ ಹಾಕಿ, ಅಂದರೆ ಒಂದು ಟಿಕ್ಕಿನ ಅದರಲ್ಲಿ ಇಟ್ಟು ಒಂದು ಸ್ವಲ್ಪ ಶೇಕ್ ಮಾಡಿದೆ, ಅಂಟ್ಕೊಂಡಿರಲಿಲ್ಲ. ನನಗೆ ಫುಲ್ ಖುಷಿ ಆಗೋಯ್ತು. ಸಕ್ಕದಾಗಿದೆ ಇವಾಗ. ಅಂದರೆ ಆ ಗ್ರಿಲ್ ಲೈನ್ಸು, ಗ್ರಿಲ್ ಮಾರ್ಕ್ಸ್ ಇರುತ್ತಲ್ಲ, ಅದೊಂಥರ ಮಜಾನೇ ಬೇರೆ ಕೊಡುತ್ತೆ. ಬಟ್ ಎನಿವೇಸ್, ಇವತ್ತು ನಾನು ಈ 2 ರೆಸಿಪೀಸ್ ಶೇರ್ ಮಾಡಿದ್ದೀನಿ. ಟಿಕ್ಕೀಸ್ ವೆರಿ ಬೇಸಿಕ್, ನೀವು ಆರಾಮಾಗಿ ಅದರಲ್ಲಿ ವೇರಿಯೇಷನ್ಸ್ ಅಗೇನ್ ತುಂಬ ಇರುತ್ತೆ. ನಂಬರ್ ಆಫ್ ವೇರಿಯೇಷನ್ಸ್ ಇದೆ ಅದರಲ್ಲಿ, ನೀವು ಹೆಂಗೆ ಬೇಕಾದರೂ ಮಾಡ್ಬೋದು. ನಾನು ಅದನ್ನು ಸ್ಟೋರ್ ಮಾಡ್ತೀನಿ ಒಂದು 4-5 ದಿನಕ್ಕೆ. ಹಾಗಾಗಿ ನಾನು ಈರುಳ್ಳಿ ಅದಕ್ಕೆ ಆ್ಯಡ್ ಮಾಡ್ಕೊಂಡಿಲ್ಲ. ನಿಮಗೆ ಇಮಿಡಿಯೇಟಾಗಿ ಯೂಸ್ ಮಾಡ್ತೀರಾ ಅಂದರೆ, ಸಿನ್ಸ್ ಒಂದು ದಿನದಲ್ಲಿ ಒಂದೇ ಬ್ಯಾಚಲ್ಲಿ ಫುಲ್ ಖಾಲಿ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಪುದೀನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ. ನನಗೆ ಪುದೀನ ಮನೇಲಿ ಇರಲಿಲ್ಲ, ಆ್ಯಂಡ್ ಈರುಳ್ಳಿನ ಹೇಳಿದ್ನಲ್ಲ ಸ್ಟೋರ್ ಮಾಡಬೇಕಿತ್ತು, ಹಾಗಾಗಿ ಅದನ್ನು ಮಾಡಿಲ್ಲ. ಇದಕ್ಕಾಗಿ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬಹುದು. ಆ್ಯಂಡ್ ಬೇಸಿಕ್ಲಿ ಏನಂದರೆ, ಈ ಬೆಳಗ್ಗೆ ಟಿಫನ್ ಕಳಿಸ್ಬೇಕಾಗಿರುತ್ತೆ, ಲೈಕ್ ಇಮಿಡಿಯೇಟ್ ಅರ್ಜೆಂಟಿಗೆ ಏನೋ ಒಂದು ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ ಅಂತಂದಾಗ ಈ ಥರ ಟಿಕ್ಕಿ ಫ್ರೀಸ್ ಮಾಡಿ ಇಟ್ಬಿಟ್ಟಿದ್ರೆ ನಾವೇನೆ. ಬಿಕಾಸ್ ಏನೇ ಅಂಗಡಿಯಿಂದ ಫ್ರೀಸ್ ಮಾಡಿರೋ ತೊಗೊಂಡು ಬರ್ತೀವಿ ಅಂದರೂ ಅದರಲ್ಲಿ ಪ್ರಿಸರ್ವೇಟಿವ್ಸ್ ತುಂಬ ಜಾಸ್ತಿ ಹಾಕಿರ್ತಾರೆ. ಬಟ್ ನಾವು ಇದಕ್ಕೆ ಲೆಮನ್ ಮತ್ತು ಉಪ್ಪು 2 ಹಾಕಿರೋದು ಸ್ವಲ್ಪ ದಿನ ಇರುತ್ತೆ, ಹಾಳಾಗಲ್ಲ ಅನ್ನೋ ಕಾರಣಕ್ಕೆ. ಸೊ ಹಾಗಾಗಿ ಉಪ್ಪು ಬೇಸಿಕ್ಲಿ. ಸೊ ಉಪ್ಪು ಇನ್ ಅ ಸೆನ್ಸ್ ಅದು ಟೇಸ್ಟಿಗೂ ಆಗುತ್ತೆ, ಹಂಗೆ ಪ್ರಿಸರ್ವೂ ಆಗುತ್ತೆ. ಸೊ ಹಾಗಾಗಿ ಅದನ್ನು ಫ್ರೀಸರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ 3 ಮಾಡಿದ್ದೆ. ನಾನು ಅದನ್ನು ಸತ್ತು, ಅಂದರೆ ಈ ಚಿಕ್ ಫ್ಲಾ ನಮ್ಮ ಕಡಲೆ ಕಾಳಿದೆ ಅಲ್ಲ, ಅದರದ್ದು ಹಿಟ್ಟದು ಆ್ಯಕ್ಚುಲಿ ನಾನು ಯೂಸ್ ಮಾಡಿರೋದು. ಸತ್ತು ಅಂದರೆ ಅದೇನೇ. ಅದರಲ್ಲಿ ಪರಾಟ ಕೂಡ ಮಾಡ್ತಾರೆ, ಅದರ ರೆಸಿಪಿ ಶೇರ್ ಮಾಡ್ತೀನಿ ಯಾವಾಗಲಾದರೂ ಒಂದ್ಸಲಿ, ಸಾವ ಇರುತ್ತೆ. ಬಟ್ ಇವತ್ತು ನಾನು ಅಂದ್ಕೊಂಡೆ ಈ ರಾಗಿ ಸೂಪ್ ಅಂತ ಸುಮಾರು ಟೈಮ್ ಹಿಂದೆ ಒಂದು ಪ್ರಾಬಬ್ಲಿ ಈ ಏನಂತಾರೆ ಲಾಸ್ಟ್ ಇಯರ್ 2024 ಈ ರಾಗಿ ಸೂಪ್ ಅಂತ ಸ್ವಲ್ಪ ಜಾಸ್ತಿ ಫೇಮಸ್ ಆಗಿತ್ತು. ಅಂದರೆ ರಾಗಿ ಇದು ಗಂಜಿಗೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಹಳೇ ರೆಸಿಪಿನೇ ಅದನ್ನೊಂದು ಹೊಸ ಅವತಾರ ಮಾಡಿ ಕೊಟ್ಟಿದ್ರು. ನಾನು ಅಂದ್ಕೊಂಡೆ ಸತ್ತುವಲ್ಲಿ ಮಾಡಿದ್ರೆ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಸತ್ತುಲ್ ಮಾಡಿದೆ. ಸಕ್ಕದಾಗಿದೆ. ಅಂದರೆ ಲೈಕ್ ಹೆಂಗೆ ಹೇಳೋದು, ಒಂಥರ ಕಂಫರ್ಟಿಂಗ್ ಅನಿಸುತ್ತೆ. ಬಿಸಿಯಾಗಿ ಕುಡಿತಿದ್ರೆ ಗಂಟಲಲ್ಲಿ ಹಾಗೆ ಇಳಿಯುತ್ತೆ. ಆ್ಯಂಡ್ ಹೆಲ್ದಿ ಕೂಡ ಬೇಸಿಕ್ಲಿ, ಯಾಕಂದರೆ ನಾವು ಸತ್ತು ಯೂಸ್ ಮಾಡಿರೋದು ಪ್ರೋಟೀನ್ ಇರುತ್ತೆ, ಆ್ಯಂಡ್ ನಾವು ವೆಜಿಟೇಬಲ್ಸ್ ಯೂಸ್ ಮಾಡಿದ್ದೀವಿ, ಫೈಬರು ಪ್ರೋಟೀನು ಎಲ್ಲ ಇರುತ್ತೆ ಅದರಲ್ಲಿ. ಆ್ಯಂಡ್ ಕುಡಿಯೋಕ್ಕೂ ಈಸಿ ಇರುತ್ತೆ. ಅಂದರೆ
ಲೈಕ್ ಏನಂತಾರೆ ಈಸಿ ಆನ್ ಸ್ಟಮಕ್ ಅಂಡ್ ಒಂಥರ ತುಂಬ ಏನೂ ಮಾಡೋಷ್ಟಿಲ್ಲ ಇದರಲ್ಲಿ, ಆರಾಮಾಗಿ ಈಸಿಯಾಗಿ ಆಗೋಗುತ್ತೆ. ಆ್ಯಂಡ್ ನೀವು ಇದಕ್ಕೇ ಪನ್ನೀರ್ ಹಾಕೋಬೋದು, ಟೋಫು ಹಾಕೋಬೋದು, ಎನಿಥಿಂಗ್ ದಟ್ ಯು ವಾಂಟ್ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ಬೋದು. ಸೋಯಾ ಚಂಕ್ಸ್ ಕೂಡ ಆ್ಯಕ್ಚುಲಿ ಹಾಕ್ಕೊಂಡ್ರೆ ನೀಟಾಗಿ ಅದು ಸೂಪ್ ಹೀರ್ಕೊಂಡಿರುತ್ತೆ, ಅದನ್ನು ಈಸಿಯಾಗಿ ತಿನ್ಕೊಳ್ಬಹುದು. ಬಟ್ ಇವತ್ತು ಅದೆಲ್ಲ ನಾನೇನು ಮಾಡಿಲ್ಲ, ಯಾಕಂದರೆ ನಾನು ಈ ಸೂಪ್ ಜೊತೆಗೆ ಟಿಕ್ಕಿ ಕೊಡ್ತಾ ಇದ್ದೀನಿ, ಜೊತೆಗೆ ತಿನ್ನೋಕ್ಕೆ ಟಿಕ್ಕಿ ಇದೆ. ಸೊ ಹಾಗಾಗಿ ನಾನು ಪ್ರೋಟೀನ್ ಏನು ಆ್ಯಡ್ ಮಾಡಿಲ್ಲ, ಬಟ್ ಡೆಫಿನೆಟ್ಲಿ ಆ್ಯಡ್ ಮಾಡಿ. ಪನ್ನೀರ್ ಅಥವಾ ಟೋಫು ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅಗೇನ್ ನಮ್ಗೆ ಏನೇನು ಬೇಕು, ಮಕ್ಳಿಗೆ ಏನೇನು ವೆಜಿಟೇಬಲ್ಸ್ ತಿನ್ನಿಸ್ಬೇಕು ಎಲ್ಲ ಅದರಲ್ಲಿ ಹಾಕೋಬೋದು. ಆ್ಯಂಡ್ ಎಸ್, ಈ ವ್ಲಾಗ್ನ ಕೂಡ ನಾನು ಇಲ್ಲೇ ಮುಗಿಸ್ತೀನಿ. ಐ ಥಿಂಕ್ ಇದು ಫಸ್ಟ್ ಟೈಮ್ ನಾನು ಬೆಳಗ್ಗೆ ಶುರು ಮಾಡಿ ವ್ಲಾಗ್ನ ರಾತ್ರಿ ಮುಗಿಸ್ಬಿಡ್ತಾ ಇದ್ದೀನಿ. ಬಟ್ ನನಗೆ ಈ ಥರದ್ದು ಇಷ್ಟ. ಅಂದರೆ ಒಂದು ದಿನದಲ್ಲಿ ವ್ಲಾಗಿಂಗ್ ಮುಗಿಸ್ಬೇಕು, ನೆಕ್ಸ್ಟ್ ಡೇ ಕುತ್ಕೊಂಡು ಎಡಿಟಿಂಗ್ ಮುಗಿಸ್ಬೇಕು, ಆದರೆ ನೆಕ್ಸ್ಟ್ ಡೇ ವ್ಲಾಗಿಂಗ್ ಮಾಡಬೇಕು, ಈ ಥರ ನನಗಿಷ್ಟ. ಬಟ್ ಏನಾಗುತ್ತೆ, ಒಂದೊಂದ್ಸಲಿ ಏನೂ ಕಂಟೆಂಟ್ ಇರೋದಿಲ್ಲ, ಏನೂ ಇಂಟ್ರೆಸ್ಟಿಂಗ್ ಮಾಡ್ತಾ ಇರೋದಿಲ್ಲ. ಸೊ ಹಾಗಾಗಿ ನಾನು ಅವತ್ತಿನ ದಿನ ಏನು ಶೂಟು ಮಾಡಿರಲ್ಲ, ಅಥವಾ ಮನೆ ಕ್ಲೀನಿಂಗು ಕೆಲಸ ಅಂತ ಎಲ್ಲ ಜಾಸ್ತಿ ಇರುತ್ತೆ. ಇವತ್ತು ಇತ್ತು, ಆದರೆ ಅದನ್ನು ಸಬ್ಸೈಡ್ ಮಾಡಿ, ಅಂದರೆ ಅದನ್ನು ಸೈಡಲ್ಲಿ ಮಾಡಿಕೊಂಡು ಇದು ಮಾಡಿದೆ. ಆ್ಯಂಡ್ ರಾತ್ರಿ ರೆಸಿಪೀಸ್ ಎನಿವೇಸ್ ಮಾಡಬೇಕಿತ್ತು. ಸೊ ಐ ಥಾಟ್ ಏನಾದರೂ ಹೊಸದಾಗಿ ಟ್ರೈ ಮಾಡೋಣ ಅಂತ. ಸೊ ಎಸ್, ದಟ್ ಇಸ್ ದ್ಯಾಟ್. ಆ್ಯಂಡ್ ಚಿಕ್ಕಮ್ಮ ಅವ್ರು ಬಂದಿದ್ರು, ಹೇಳಿದ್ನಲ್ಲ. ಸೊ ಅವ್ರು ಹೊರಟರು. ಒಂಥರ ಯಾರು ಮನೆಯವ್ರು ಬರ್ತಾರೆ ಅಂತ ಹೇಳಿದ್ರೆ ಒಂಥರ ಖುಷಿ ಆಗುತ್ತಲ್ವ. ಸೊ ಎಸ್, ಅಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ನಾನು ಮುಂದಿನ ವ್ಲಾಗಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಪ್ರಾಬೆಬ್ಲಿ ಮುಂದಿನ ವ್ಲಾಗು ಐ ಥಿಂಕ್ ಪ್ಯಾಕಿಂಗ್ ಅಥವಾ ಹೊರಡ್ತಿರ್ತೀವಿ ನಮ್ಮ ಟ್ರಿಪ್ಗೆ. 14th ರಾತ್ರಿ ನಾವು ಟ್ರಿಪ್ಪಿಗೆ ಹೊರಡ್ತೀವಿ. ಸೊ ಐ ಆಮ್ ವೆರಿ 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 ಎಕ್ಸೈಟೆಡ್, ಬಿಕಾಸ್ ಐ ಆಮ್ ಅ ಬೀಚ್ ಗರ್ಲ್. ಅಂದರೆ ನನಗೆ ಒಂಥರ ಮೌಂಟೇನ್ ಬೀಚ್ ಎರಡೂ ಕಂಪೇರ್ ಮಾಡಿದ್ರೆ ನನಗೆ ಬೀಚ್ ಜಾಸ್ತಿ ಇಷ್ಟ ಆಗುತ್ತೆ. ಯಾಕಂದರೆ ಚಿತ್ರದುರ್ಗದೊಳಲ್ಲ, ಸೊ ಅಲ್ಲಿ ಬೆಟ್ಟ ನೋಡಿ ಒಂಥರ ಬೆಟ್ಟ ಖುಷಿ ಆಗುತ್ತೆ, ಇಲ್ಲ ಅಂತಲ್ಲ, ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಡಿಫ್ರೆಂಟ್ ಬೆಟ್ಟಗಳು ಅಫ್ಕೋರ್ಸ್ ಇದ್ದೇ ಇದೆ. ಎಸ್ಪೆಷಲಿ ಹಿಮಾಚಲ್ ಆ ಕಡೆ ಸೈಡ್ ಬೆಟ್ಟ ಆದರೆ ಡೆಫಿನೆಟ್ಲಿ ಹೋಗಬಹುದು. ಬಟ್ ಅಗೇನ್ ಬೆಟ್ಟ ಅಷ್ಟು ನನಗೊಂದು ಸ್ವಲ್ಪ ಬೀಚ್ ಜಾಸ್ತಿ ಇಷ್ಟ. ಆ್ಯಂಡ್ ನನಗೆ ನೀರು ಇಷ್ಟ, ಅಂದರೆ ನೀರು ಸ್ವಿಮ್ಮಿಂಗು ಅದೆಲ್ಲ ತುಂಬ ಇಷ್ಟ. ಸೊ ಹಾಗಾಗಿ ಬೀಚ್ ಜಾಸ್ತಿ ಇಷ್ಟ. ಸೊ ಬೀಚ್ ವೆಕೇಷನ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ನನಗೇನಿಲ್ಲ, ಫುಲ್ ರಿಲ್ಯಾಕ್ಸ್ ಮಾಡೋಕ್ಕೆ ಹೋಗ್ತಾ ಇರೋದಲ್ಲಿ ಆ್ಯಕ್ಚುಲಿ. ಸೊ ಎಸ್, ದಟ್ ಇಸ್ ದ್ಯಾಟ್. ಆ್ಯಂಡ್ ಎಸ್, ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.